ಸ್ಟಾರ್ಟ್ ಹೇಳ್ತಾರೆ ಅವಾಗ ಹೇಳ್ಬಿಡಿರಿ. ರವಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಕೆಂಪಾಪುರ ಗ್ರಾಮಕ್ಕೆ ಅವರ ಎಲ್ಲ ಬೆಂಗಳೂರಿಂದ ಆಗಿರ್ಬೋದು ಅವರ ಸಂಘಟಕರೆಲ್ಲ ಬಂದು ಇವತ್ತು ನಮ್ಮೂರಿಗೆ ಅವರು ಏನೋ ಒಂದು ಗುದ್ಲಿ ಇರ್ಬೋದು, ಒಂದು ಸೆನ್ಕೆ ಇರ್ಬೋದು, ಎಲ್ಲ ತಗೊಂಬಂದು ಅಲ್ಲಿಂದನೇ ಎಲ್ಲ ಸ್ವಚ್ಛತೆ ಮಾಡಿ ಕೆಂಪೇಗೌಡರ ಸ್ಮಾರಕ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಮಾಡಿ ಗ್ರಾಮಸ್ಥರನ್ನೆಲ್ಲ ಒಂದು ಒಗ್ಗೂಡಿಸಿ ಇಲ್ಲಿ ಗ್ರಾಮಸ್ಥರಿಗೆ ಒಂದು ಗೌರವ ಸಲ್ಲಿಸಿ ಮತ್ತು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿ ಇಲ್ಲಿ ದೀಪ ಹಚ್ಚುವ ಮುಖಾಂತರ ರವಿಕುಮಾರ್ ಅವರು ತುಂಬ ಇಲ್ಲಿ ಅವರ ಟೀಮ್ ವತಿಯಿಂದ ಭಾರಿ ನಮ್ಮ ಗ್ರಾಮಕ್ಕೆ ಒಂದು ಮೆರುಗು ತಂದಿದ್ದಾರೆ. ಆಮೇಲೆ ಕೆಂಪೇಗೌಡರಿಗೆ ಒಂದು ಗೌರವ ತಂದಿದ್ದಾರೆ. ಕೆಂಪೇಗೌಡರು ಆದಷ್ಟು ಬೇಗ ಇಲ್ಲಿ ಒಂದು ಕೆಲಸ ಕಾರ್ಯ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಗ್ರಾಮ ಅಭಿವೃದ್ಧಿ ಪಡಿಸಿ ಗ್ರಾಮಕ್ಕೊಂದು ಮೆರುಗು ಬರೋ ಥರ ರೀತಿ ಮಾಡಲಿ ಅಂತೇಳಿ ಅವ್ರ ವತಿಯಿಂದ ಎಲ್ಲರೂ ಸಹ ನಮ್ಮ ಕೆಂಪಾಪುರದ ವತಿಯಿಂದ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರಿಗೆ, ಧರ್ಮಪ್ರಭು ಕೆಂಪೇಗೌಡರಿಗೆ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ, ಚಿಲುಮೆ ರವಿಕುಮಾರ್ ಫೌಂಡೇಶನ್ಗೆ, ಚಿಲುಮೆ ರವಿಕುಮಾರ್ ಫೌಂಡೇಶನ್ಗೆ, ಚಿಲುಮೆ ರವಿಕುಮಾರ್ ಕೆಂಪೇಗೌಡರು ಅವ್ರ ಮನೆ ದೇವರಿಗೆ ಪೂಜೆ ಮಾಡ್ತಾರೆ. ಅವ್ರ ಮನೆ ದೇವರು ಕಾಳಭೈರವ ಮತ್ತೆ ತಾಯಿ ಕೆಂಪಮ್ಮ ದೇವಿ, ಕೊಟ್ಟಿಗೆರೆ ಕೆಂಪಮ್ಮ ದೇವಿ ಎರಡಕ್ಕೂ ಹೋಗಿ ಕೆಂಪೇಗೌಡರು ಮಾದರಿ ಕೆಂಪೇಗೌಡರು ಪೂಜೆ ಮಾಡ್ತಾರೆ. ಅದಾದಮೇಲೆ ಕೆಂಪೇಗೌಡರು ಏನು ಈ ಸ್ಥಳದಲ್ಲಿ ಬೆಂಗಳೂರನ್ನ ಅಡಿಗಲ್ನ ಹಾಕ್ತಾರೆ. ಆ ಕಾರ್ಯಕ್ರಮ ಯಾವ ರೀತಿ ಆಗ್ತಾರೆ ಅನ್ನೋದು ರಿಹರ್ಸಲ್ ಥರ ಆಗ್ತದೆ. ಎತ್ತುಗಳಿದ್ದಾವೆ, ಎತ್ತು ಬಂದು 4 ದಿಕ್ಕಲ್ಲಿ 4 ಕೋಟೆ ದಿಕ್ಕಲ್ಲೂ ಎತ್ತುಗಳು ಇರ್ತಾರೆ. ಎತ್ತುಗಳು ನಗ ಮತ್ತು ನೇಗಿಲಿಂದ ಶೃಂಗಾರಯುತವಾಗಿ ನಿಂತಿರ್ತವೆ. ಕೆಂಪೇಗೌಡರು ಅವಕ್ಕೆ ಇಲ್ಲಿ ಪೂಜೆ ಮಾಡಿ ಎತ್ತುಗಳಿಗೆಲ್ಲ ಪೂಜೆ ಮಾಡಿದಾದ್ಮೇಲೆ ದಸರಾದಲ್ಲಿ ಪೂಜೆ ಮಾಡ್ತಾರೆ. ಅದಾದಮೇಲೆ ಆ ಎತ್ತುಗಳು ಹೋಗ್ತವೆ. ಎತ್ತುಗಳು ಹೋದಾದ್ಮೇಲೆ ಸೈನಿಕರಿಗೆ ಅವರು ಇಲ್ಲಿರೋ ಇದುಗಳನ್ನು ದಾನವಾಗಿ ಕೊಡ್ತಾರೆ. ಇಷ್ಟು ಇವತ್ತಿನ ಕಾರ್ಯಕ್ರಮ. ಇದಕ್ಕೆ ಎಲ್ಲರೂ ಕರೆಕ್ಟಾಗಿ ಅಲ್ಲಲ್ಲೇ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡೋದು. ಆಯ್ತು. ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ ಪ್ರಾರ್ಥಯಾಮಿ ನಮಸ್ಕರೋಮಿ ಆವಾಹಿತ ದೇವತಾಭ್ಯೋ ನಮಃ ಧ್ಯಾಯಾಮಿ. ಸೂರ್ಯ ಬೀದಿ, ಚಂದ್ರ ಬೀದಿ ಅಂತ 2 ಬೀದಿಗಳನ್ನ, ಪ್ರಮುಖ ಬೀದಿಗಳನ್ನ ನಿರ್ಮಾಣ ಮಾಡ್ತಾರೆ. ಇವತ್ತು ನಾವೇನು ನಿಂತಿದೀವೋ ಅದು ಕೆಂಪೇಗೌಡರು ನಿರ್ಮಾಣ ಮಾಡದಂತ ಸೂರ್ಯ ಬೀದಿ. ಇದೇನೇ ಸೂರ್ಯ ಬೀದಿ. ಇದನ್ನ ಮಾಡಿ ಅವ್ರ ಎತ್ತುಗಳನ್ನ 4 ದಿಕ್ಕಿಗೆ ಅವರು ಉಳುಮೆ ಮಾಡೋದಕ್ಕೆ ಬಿಟ್ಟು ಇದನ್ನ ಈ ಬೀದಿಗಳನ್ನ 2 ಪ್ರಮುಖ ಬೀದಿಗಳನ್ನ ನಿರ್ಮಾಣ ಮಾಡಿ ಆಮೇಲೆ 66 ಪೇಟೆಗಳನ್ನ ಎಲ್ಲ ನಿರ್ಮಾಣ ಮಾಡ್ತಾರೆ. ಆ ಪೇಟೆಗಳು ಏನು ಅಂದ್ರೆ 2 ಬೀದಿಗೆ ಒಂದೊಂದು ಪೇಟೆಯನ್ನು ನಿರ್ಮಾಣ ಮಾಡಿ 66 ಕುಲಕಸುಬುಗಳನ್ನ ಇಲ್ಲಿಗೆ ತಂದು ಬೆಂಗಳೂರನ್ನ ಸೃಷ್ಟಿ ಮಾಡಿ ಇಡೀ ಜಗತ್ತಿನಲ್ಲಿ ಬೆಂಗಳೂರು ವ್ಯಾಪಾರಕ್ಕಾಗಿ ಅಂತಲೇ ಕಟ್ಟಿದಂಥ ಏಕೈಕ ಊರು ಬೆಂಗಳೂರು ಅಂತ ಕೆಂಪೇಗೌಡರು ಇತಿಹಾಸದಲ್ಲಿ ದಾಖಲಾಗ್ಬಿಡ್ತಾರೆ. ಮತ್ತು ಈ ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ಸುತ್ತಮುತ್ತಲ ತಾಲೂಕು ಹೋಬಳಿಗಳನ್ನು ರಸ್ತೆಗಳನ್ನು ಮಾಡಿ ಆ ರಸ್ತೆಗಳಿಗೆ ಇಕ್ಕೆಲಗಳಲ್ಲಿ ಮರಗಳನ್ನು ನೆಡೆಸಿ ಇವತ್ತು ಇಲ್ಲಿಂದ ನೀವು ಕುಣಿಗಲ್ ದಾಟೋವರೆಗೆ ರಸ್ತೆನಲ್ಲಿ ಯಾವುದೇ ರಸ್ತೆನಲ್ಲಿ ಈ ಕಡೆ ವರ್ತೂರ್ವರೆಗೆ ಆ ಕಡೆ ಎಲ್ಲೆಲ್ಲಿ ಕೆರೆ ನೋಡ್ತೀರಿ ಎಲ್ಲ ಕೆರೆ ಕಟ್ಟಿಸಿದವರು ಕೆಂಪೇಗೌಡರು. ಅಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ಊರುಗಳಿಗೂ ಹೋಗೋಂಗೆ ದಾರಿನಲ್ಲಿ ಇವರು ಇಕ್ಕೆಲಗಳಲ್ಲಿ ಮರಗಳನ್ನು ನಡೆಸಿ ಎಲ್ಲರೂ ಬೆಂಗಳೂರಿಗೆ ಬರುವಂತಾಗಬೇಕು ಅಂತ ಒಂದು ಅದ್ಭುತವಾದಂಥ ಪಟ್ಟಣವನ್ನು ನಿರ್ಮಾಣ ಮಾಡ್ತಾರೆ. ಈಗ ಅದನ್ನು ತಾವು ಶುರು ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಮಾಡಿ ಈಗ ಅದನ್ನ ಜಾಸ್ತಿ ಮಾಡೋದು ಬೇಡ.
ಸಮಾಧಿಯಲ್ಲಿ ನಾವು ರಾತ್ರಿ ತಿರ್ಗಿ ಅಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇದೇ ರೀತಿ ಅಲ್ಲಿ ದೀಪೋತ್ಸವ ಹಿಂದೆ ಸ್ವಚ್ಛತೆ ಮಾಡ್ಕೊಂಡು ಬಂದಿದ್ದೋಣ 3 ದಿವಸದ ಮುಂಚೆ. ಈಗ ಈ ದೀಪ ತಗೊಂಡೋಗಿ ಕ್ಲೀನ್ ಸರ್ ಇವರೇ ನಿಮ್ಮ ಮನೆ ಕೊಡಲ್ವಾ? ಇಲ್ವಾ? ಅಲ್ಲೇ ಒಂದೆರಡು ಇಸ್ಕೊಂಬನ್ನಿ. ಕೊಡೆ ಕೊಡ್ರಕ್ಕೆ ಒಂದೆರಡು ವಾಪಸ್ ಕೊಡೋಯ್ತೀವಿ. ಇಲ್ಲ ಸರ್, ನಾವು ಇವತ್ತೇ ಬಂದಿರೋದು. ಕಿರಣ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ಗೆ ಇವತ್ತು ಗ್ರಾಮದಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಷ್ಟೇ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಬಸವೇಶ್ವರ ಸ್ವಾಮಿಗೆ, ನಮ್ಮೂರ ಬಸವೇಶ್ವರ ಸ್ವಾಮಿಗೆ, ಮಾರಮ್ಮ ತಾಯಿಗೆ, ನಮ್ಮೂರ ಮಾರಮ್ಮ ತಾಯಿಗೆ, ಚಿಲ್ಮೆ ಫೌಂಡೇಶನ್ ರವಿಕುಮಾರ್ ಫೌಂಡೇಶನ್ಗೆ, ಚಿಲ್ಮೆ ರವಿಕುಮಾರನ ಫೌಂಡೇಶನ್ಗೆ, ಚಿಲ್ಮೆ ರವಿಕುಮಾರನ ಕೆಂಪಾಪುರ ಗ್ರಾಮಸ್ಥರಿಗೆ, ಕೆಂಪಾಪುರ ಗ್ರಾಮಸ್ಥರಿಗೆ, ಒಂದು ಸರ್ಗೆ, ಒಂದು ಸರ್ಗೆ. ನಾಡಪ್ರಭು ಕೆಂಪೇಗೌಡರು ಅವರಿಗೆ ಕೆಂಪೇಗೌಡರು ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸುತ್ತಾ, ಕೆಂಪೇಗೌಡರ ಸಮಾಧಿ ಐಕ್ಯವಾದ ಸ್ಥಳದ ಸಮಾಧಿ ಮುಂದೆ ನಾವು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಒಂದು ಉತ್ತಮವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ದಿನಾಂಕ 25/6/2025 ನಾವು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥೆಯ ಸದಸ್ಯರು, ಕೆಂಪಾಪುರದ ಗ್ರಾಮಸ್ಥರು ಮತ್ತು ಅನೇಕ ಮಾಧ್ಯಮ ಸ್ನೇಹಿತರುಗಳು ಸಹ ಸೇರಿಕೊಂಡು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿದ್ದು. ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿ ನಾಡಿಗೆ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಕೆಂಪೇಗೌಡರು ದಿನಾಚರಣೆಯನ್ನು ಅತಿ ಸಮೀಪದಲ್ಲಿದೆ. ದಯಮಾಡಿ ಎಲ್ಲರೂ ಸಹ ನಮ್ಮ ಕೆಂಪೇಗೌಡರು ನೆಲ ಜಲ ಭಾಷೆ ಮತ್ತು ಯಾವುದೇ ಜಾತಿ ಭೇದವಿಲ್ಲದೆ ತಮ್ಮ ಬೆಂಗಳೂರನ್ನು ಕಟ್ಟಿ ಎಲ್ರಿಗೂ ಸಹ ಒಂದು ಸ್ಮರಣೀಯವಾಗಿದ್ದಾರೆ, ಅವರು ಅಜರಾಮರವಾಗಿದ್ದಾರೆ. ಅವ್ರದ್ದು ನೆನಪಿಸ್ಕೊಡೋಕ್ಕೋಸ್ಕರ ಆ ಸ್ವಚ್ಛತಾ ಅಭಿಯಾನ ಮಾಡುವ ಮೂಲಕ ಎಲ್ರಿಗೂ ಜಯಂತಿ ಬರ್ತಾ ಇದೆ ಅನ್ನೋವಂಥ ಮನವನ್ನು ಎಲ್ಲರಿಗೂ ಸೆಳೆದಿದ್ದು. ಇದಾದಮೇಲೆ ತದನಂತರ ನಾವು ಬೆಂಗಳೂರಿನ ಜನಕನ ಜನ್ಮೋತ್ಸವ ಅಂತ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದು. ಆ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಕೆಂಪೇಗೌಡರವರು ಬೆಂಗಳೂರನ್ನು ಯಾವ ರೀತಿ ಯಾವ ಜಾಗದಲ್ಲಿ ಅಡಿಗಲ್ಲು ಹಾಕಿದ್ರು ಅನ್ನೋ ಒಂದು ಕಾರ್ಯಕ್ರಮ ಆಗಿತ್ತು. ಅಂತಹ ಕಾರ್ಯಕ್ರಮ ದೊಡ್ಡಪೇಟೆ ಸರ್ಕಲ್ ಅವೆನ್ಯೂ ರೋಡಲ್ಲಿದೆ. ಆ ರೋಡಲ್ಲಿ ಕೆಂಪೇಗೌಡರು 1537ನೇ ಇಸ್ವಿನಲ್ಲಿ ಯಾವ ರೀತಿಯಾಗಿ ಅಡಿಗಲ್ಲನ್ನು ಹಾಕಿದ್ರು, ಅದೇ ರೀತಿಯಾಗಿ ಇವತ್ತು ಅವ್ರದನ್ನು ಮಾದರಿ ಕೆಂಪೇಗೌಡರಾಗಿ ನಮ್ಮ ಗಿರೀಶ್ ಮಲ್ಲಪ್ಪ ಅವರು ಕೊಡಗಿನವರು, ಅವರು ಕೆಂಪೇಗೌಡರ ಭಾಳ ಅಭಿಮಾನಿ, ಭಾಳ ಅವ್ರಿಗೆ ದೈವ ಭಕ್ತ ಇದೆ. ಹಾಗಾಗಿ ಅವರು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಒಂದು ಮಾತು ಕೇಳ್ಕೊಂಡಿದ್ದಕ್ಕೆ ತುಂಬ ಹೃದಯದಿಂದ ಒಪ್ಕೊಂಡು ಮಾದರಿ ಕೆಂಪೇಗೌಡರಾಗಿ ನಿರ್ಮಾಣ ಆಗಿ ಬೆಳಗ್ಗೆಯಿಂದ ಅವರು ಕೆಂಪೇಗೌಡರ ಇದರಲ್ಲೇ ನಾನು ಅಲ್ಲಿ ಪ್ರತಿಜ್ಞೆ ಮಾಡಿ ಕೆಂಪೇಗೌಡರ ಸಮಾಧಿ ಮುಂದೆನೇ ನಾನು ಕೆಂಪೇಗೌಡರ ವೇಷಭೂಷಣವನ್ನು ಬಿಚ್ಚಾಕ್ತೀನಿ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ರು. ಹಾಗಾಗಿ
ನಮ್ಮ ಗಿರೀಶ್ ಮಲ್ಲಪ್ಪ ಅವರಿಗೆ ಆಧುನಿಕ ಕೆಂಪೇಗೌಡ ಅಂತ ಅವ್ರಿಗೆ ಇವತ್ತಿನಿಂದ ಹೆಸರಾಗಲಿ ಅಂತ ಹೇಳಿ ನಾವು ಈ ಎಲ್ಲ ಗ್ರಾಮಸ್ಥರು ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನಿಂದ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಕೆಂಪಾಪುರದ ನಮ್ಮ ಹರೀಶಣ್ಣ ಮತ್ತು ಹರೀಶಣ್ಣ ಅವ್ರ ತಂದೆಯವರು ಸಹ ನಮ್ಗೆ ಒಂದೇ ಒಂದು ಫೋನ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹರೀಶಣ್ಣ ಅವ್ರ ತಂದೆಯವರು ನಮಗೆ ಒಂದೇ ಒಂದು ಫೋನಲ್ಲಿ ಹರೀಶಣ್ಣ ಬ್ಯುಸಿ ಇದ್ರೂ ಸಹ ಅವ್ರು ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಡಿಸಲು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿನ ಸ್ಥಳೀಯವಾಗಿರುವಂಥವ್ರು ನಮಗೆ ಸಹಕಾರ ಕೊಡಬೇಕಾಗ್ತದೆ. ಅಂಥ ವಿಚಾರದಲ್ಲಿ ಯಾವುದೇ ರೀತಿ ನಮಗೆ ಕೊರತೆ ಆಗದಲೇ ಎಲ್ರಿಗೂ ಎಲ್ಲ ರೀತಿ ಅವತ್ತು ಸಹ ನಮ್ಮದು ಕೊನೆಯವರೆಗೂ ನಮ್ಮ ಜೊತೆಲಿದ್ದು ನಡೆಸ್ಕೊಟ್ಟಿದ್ದಾರೆ. ಇವತ್ತು ಸಹ ನಮಗೆ ಅದೇ ರೀತಿ ನಡೆಸ್ಕೊಟ್ಟಿದ್ದಾರೆ. ಇವತ್ತು ಏನು ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ನಾವು ನಮ್ಮ ಕಾರ್ಯಕ್ರಮ ಮೂಲ ಇದರ ಗುರಿ ಮತ್ತು ಉದ್ದೇಶ ಏನು ಅಂತಂದರೆ, ನಾವು ಮಾನ್ಯ ಶ್ರೀಮಾನ್ ಕೆಂಪೇಗೌಡರ ಹತ್ರ ಪ್ರಾರ್ಥಿಸ್ಕೊಂಡಿದ್ದು ನಾವು ಈ ಕಾರ್ಯಕ್ರಮವನ್ನು ಯಾವುದೇ ರೀತಿಯಾದ ವಿಘ್ನಗಳಾಗ್ದಂಗೆ ಯಶಸ್ವಿಯಾಗಿ ನಡೆಸ್ಕೊಡಂತೆ ನಮಗೆ ಕೆಂಪೇಗೌಡರ ಹತ್ರ ನಾವು ಮನವಿ ಪ್ರಾರ್ಥಿಸ್ಕೊಂಡಿದ್ದು. ಅದೇ ರೀತಿಯಾಗಿ ಈ ಕೆಂಪೇಗೌಡ ಮಹಾನ್ ವ್ಯಕ್ತಿಯವರು ನಮ್ಗೆ ಇವತ್ತು ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ದಲೇ ಯಾವುದೂ ತೊಂದರೆ ಆಗದಿಲ್ದಂಗೆ ನಿರ್ವಿಘ್ನವಾಗಿ ಮಳೆರಾಯಿನೂ ಸಹ ಕೊಡೋತರ, ಮತ್ತು ನಾವು ಬರೋವರೆಗೂ ಕರೆಂಟು ಸಹ ಇರಲಿಲ್ಲ ಈ ಊರಲ್ಲಿ. ನಾವು ದೀಪ ಹಚ್ಚಿ ಕೊನೆಗೆ ಕೈ ಮುಗಿಯುವಂಥ ಸಂದರ್ಭದಲ್ಲಿ ಬೆಳಕನ್ನು ಸಹ ಕೊಟ್ಟಿದ್ದಾನೆ. ಅದೇ ರೀತಿ ಸಮಸ್ತ ನಾಡಿನ ಎಲ್ಲ ಜನರಿಗೆ ಜಾತಿ ಧರ್ಮ ಭೇದ ಭಾವ ಇಲ್ದರೆ ಎಲ್ರಿಗೂ ಬೆಳಕಾಗಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಊರಿನ ಗ್ರಾಮಸ್ಥರಾಗಿ ನಮ್ಮ ಗಂಗಾಧರವರು, ನಮ್ಮ ಮಂಜಣ್ಣನವರು, ನಮಗೆ ಇಡೀ ಗ್ರಾಮದ ಗ್ರಾಮಸ್ಥರು ಮತ್ತು ಮಕ್ಕಳು ಸಹ ನಮಗೆ ಫಸ್ಟ್ ದಿವಸ ಇದಕ್ಕಿಂತ ಮುಂಚೆ ನೀವು ಯಾರು ಪರಿಚಯ ಇರಲಿಲ್ಲ. ನಾವು ಒಂದು ವಾರ ಮುಂಚೆಗೆ 23ನೇ ತಾರೀಕು ಸಹ ನಾವು ಬಂದಿದ್ದೋ. ಏನಂತ ಬಂದಿದ್ದೋ ಅಂತಂದರೆ, ನಮಗೆ ಅವತ್ತು ಈ ಮಕ್ಕಳುಗಳು ಸ್ಟೋರಿ ಹೇಳಿದ್ರು, ಇಲ್ಲಿ ಕೆಂಪೇಗೌಡ ಈ ಥರ ಇದ್ದಾರೆ, ಬಸವಣ್ಣ ಈ ಥರ ತಿರುಗಿದ್ದಾರೆ, ಕೆಂಪೇಗೌಡರ ಸಮಾಧಿಯನ್ನು ಬಸವಣ್ಣವರು ಈ ಕಡೆ ಅವ್ರಿಗೆ ಮರೆ ಮಚ್ಕೊಂಡು ನಾವೇನೇ ಇದು ಮಾಡೋಕ್ಕೆ ಹೋದ್ರು ಅಂತ ಅವತ್ತೇ ಸ್ಟೋರಿ ಹೇಳಿದ್ರು. ಇದೆಲ್ಲ ನಮಗೆ ಏನೋ ಕಲ್ಪನೆ ಅಂತ ಬೆಂಗಳೂರಲ್ಲಿ ನಿಂತ್ಕೊಂಡು ಅನ್ನಿಸ್ತದೆ. ಇಲ್ಲಿ ಬಂದು ನೋಡಿದಾಗ ವಾಸ್ತವಿಕತೆಗೆ ಎಲ್ರಿಗೂ ಸಹ ಸತ್ಯ ಏನು ಅಂತ ತಿಳಿತದೆ. ದಯಮಾಡಿ ಹೀಗಾಗಿ ಕೆಂಪೇಗೌಡರ ಸಮಾಧಿ ಅಭಿವೃದ್ಧಿ ಆಗಲಿ, ಸ್ಮಾರಕ ನಿರ್ಮಾಣ ಆಗಲಿ, ಕೆಂಪೇಗೌಡರಂಥ ಇನ್ನೂ ಸಾವಿರಾರು ಮಕ್ಕಳುಗಳು ಎಲ್ಲರ ಮನೆಗಳಲ್ಲೂ ಜನಿಸಲಿ, ಪ್ರತಿ ಮನೆಗಳಲ್ಲೂ ಬೆಳಕಾಗಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಒಂದು ನಿಮಿಷ ಅಣ್ಣ